ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಮಹಾಲಕ್ಷ್ಮಿ, ಶ್ರೀ ಮಹಾಲಕ್ಷ್ಮಿ ಅಮ್ಮ ಗೊತ್ತು. ಅವರ ತಂದೆ ತಾಯಿ ಯಾರು ಅಂತ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಲಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ, ದುಡ್ಡು ಗಿಟ್ಟು ಏನು ಹೋಗೋದಿಲ್ಲ. ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ ಪ್ರೋತ್ಸಾಹಿಸಿ. ಆಧ್ಯಾತ್ಮಿಕ ಜ್ಯೋತಿಷ ಸಂಬಂಧಪಟ್ಟ ಇಂಥ ವೀಡಿಯೋಸ್ ಎಲ್ಲ ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೇನೆ. ಅದಕ್ಕೆ ಏನು ಮಾಡಬೇಕು, ನೀವು ಪ್ರೋತ್ಸಾಹ ಕೊಡಬೇಕು. ಜೊತೆಗೆ ನಿಮ್ಮ ಏನೇ ಸಮಸ್ಯೆ ಇದ್ದರೂ ಕೂಡ ಮುಕ್ತವಾಗಿ ನನ್ನ ಜೊತೆ ಹಂಚ್ಕೊಳ್ಬೋದು. ಹಾಗೆಯೇ ನಿಮ್ಮ ರಾಶಿ ನಕ್ಷತ್ರವನ್ನು ಹಾಕಿ, ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ ಖಂಡಿತವಾಗ್ಲೂ ನಾನೇ ಗುರುತಿಸಿ ರಾಶಿ ನಕ್ಷತ್ರ ಅನ್ನೋದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಬ್ಸ್ಕ್ರೈಬ್ ಅಂತ ಒತ್ತು ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಆಗ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ವೀಡಿಯೋ ನೋಟಿಫಿಕೇಷನ್ ಫಟ್ ಅಂತ ಸಿಗುತ್ತೆ. ಹಾಗೆಯೇ ಕೆಲವರು ಏನು ಮಾಡ್ತಾರೆ, ಪ್ರತಿ ಸಲ ನಂತರ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತನ್ನು ನಮೂದಿಸ್ತಾ ಖಂಡಿತವಾಗ್ಲೂ ಉತ್ತರಿಸೋಕ್ಕಾಗಲಿ. ನಿಮ್ಮ ಸಮಸ್ಯೆ ಬರೆದು ಕಳಿಸಿ ಕರೆಕ್ಟಾಗಿ 1-2 ಲೈನಲ್ಲಿ ಬರೆದು ಕಳಿಸಿದ್ರು ಪರವಾಗಿಲ್ಲ. ಏನು ಈಗಿನ ಸಮಸ್ಯೆ ಏನು ಹೇಳಬೇಕು ಅದನ್ನು ಬರೆದು ಕಳಿಸಿ ಅಂತ ಹೇಳ್ತೇನೆ. ಹಾಗೆಯೇ ಕೆಲವರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಅವರ ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ. ಅದನ್ನು ಕೇಳಿದರೂ ಕೂಡ ನಾನು ಖಂಡಿತವಾಗ್ಲೂ ಹೇಳ್ತೇನೆ. ಹಾಗೆ ನಾನು ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಹಾಗೂ ಕೊರಗಜ್ಜ ದೇವರ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಲಕ್ಷ್ಮೀದೇವಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಮೊದಲು ಹಣ ಬರುವಂಥದ್ದು. ಆದರೆ ಲಕ್ಷ್ಮೀದೇವಿ ಜನಿಸಿದ್ದು ಹೇಗೆ? ಸಂಪತ್ತು ಸಮೃದ್ಧಿಯ ಒಡತಿಯಾದ ಲಕ್ಷ್ಮೀದೇವಿಯ ತಂದೆ ಮತ್ತು ತಾಯಿ ಯಾರು? ಹಿಂದೂ ಧಾರ್ಮಿಕ ಗ್ರಂಥಗಳ ಪ್ರಕಾರ ಲಕ್ಷ್ಮೀದೇವಿಯು ಭಗವಾನ್ ವಿಷ್ಣುವಿನ ಪತ್ನಿ, ಸಂಪತ್ತಿನ ಒಡತಿ. ಪ್ರತಿ ಮನೆಯಲ್ಲೂ ಲಕ್ಷ್ಮೀದೇವಿನ ವಿಶೇಷ ರೀತಿಯಲ್ಲಿ ಪೂಜಿಸಲಾಗುವಂಥದ್ದು. ಲಕ್ಷ್ಮೀದೇವಿ ಆರಾಧನೆಯಿಂದ ವ್ಯಕ್ತಿಯು ಎಂದಿಗೂ ಹಣದ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ, ಜೀವನದಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಇರುವುದಿಲ್ಲ ಎನ್ನುವ ನಂಬಿಕೆ ಇರುವಂಥದ್ದು. ಸಂಪತ್ತಿನ ಒಡತಿಯಾದ ಲಕ್ಷ್ಮೀದೇವಿಯರ ಪೋಷಕರ ಹೆಸರನ್ನು ನಾನು ಇಲ್ಲಿ ಹೇಳ್ತೇನೆ. ಲಕ್ಷ್ಮೀದೇವಿಯು ರಾಕ್ಷಸರು ಮತ್ತು ದೇವತೆಗಳ ನಡುವೆ ನಡೆದ ಸಮುದ್ರ ಮಂಥನದ ಸಮಯದಲ್ಲಿ ಪ್ರಕಟಗೊಂಡಿರುವಂಥದ್ದು. ನಂತರ ಭಗವಾನ್ ವಿಷ್ಣು ಆಕೆಯನ್ನು ತನ್ನ ಪತ್ನಿಯಾಗಿ ಆಯ್ದುಕೊಳ್ಳುವಂಥದ್ದು. ವಿಷ್ಣು ಪುರಾಣದ ಪ್ರಕಾರ ಲಕ್ಷ್ಮೀದೇವಿಯ ತಂದೆಯ ಹೆಸರು ಭೃಗು ಮತ್ತು ತಾಯಿಯ ಹೆಸರು ಖ್ಯಾತಿ. ಲಕ್ಷ್ಮೀದೇವಿಯ ತಂದೆಯಾದ ಭೃಗು ಭಗವಾನ್ ಶಿವನ ಸೋದರ ಮಾವ ಮತ್ತು ವಿಷ್ಣುವಿನ ಮಾವನೆಂದು ಗುರುತಿಸಿಕೊಂಡಿರುವಂಥದ್ದು. ನೋಡಿ, ಅವರ ವಿಷ್ಣು ಪುರಾಣದ ಪ್ರಕಾರ, ವಿಷ್ಣು ಪುರಾಣದಲ್ಲಿ ಇರುವಂಥದ್ದು ಲಕ್ಷ್ಮೀದೇವಿಯ ತಂದೆಯ ಹೆಸರು ಭೃಗು, ಅದು ಶಿವದೇವರ ಸೋದರ ಮಾವ ಮತ್ತು ವಿಷ್ಣುವಿನ ಮಾವ, ಮತ್ತು ತಾಯಿ ಖ್ಯಾತಿ. ಈ ಭೃಗು ಯಾರೆಂದು ನೀವು ಮತ್ತಷ್ಟು ಪ್ರಶ್ನೆಯನ್ನು ಕೇಳಬಹುದಲ್ವಾ? ಭೃಗು ಭಗವಾನ್ ಶಿವನ ಸೋದರ ಮಾವ ಮತ್ತು ವಿಷ್ಣುವಿನ ಮಾವ. ಹಾಗೆಯೇ ಮಹರ್ಷಿ ರಾಜ ದಕ್ಷನ ಸಹೋದರ. ಯಾರು? ಭೃಗು ಯಾರು ಅಂದರೆ ಮಹರ್ಷಿ ರಾಜ ದಕ್ಷ ಇರ್ತಾರಲ್ವ, ಅವರ ಸಹೋದರ. ಮತ್ತು ಈ ಕಾರಣದಿಂದಾಗಿ ಲಕ್ಷ್ಮೀದೇವಿ ಹಾಗೂ ಶಿವನ ಪತ್ನಿಯಾದ ಸತೀದೇವಿಯು ಪರಸ್ಪರ ಸಹೋದರಿಯರು ಆಗಿದ್ದಾರೆ. ಆಯಿತಾ? ಪುರಾಣಗಳ ಪ್ರಕಾರ ದುರ್ವಾಸ ಮುನಿಗಳು ನೀಡಿದ ಶಾಪದಿಂದಾಗಿ ಲಕ್ಷ್ಮೀದೇವಿಯು ಸ್ವರ್ಗ ಲೋಕವನ್ನು ತ್ಯಜಿಸಿ ಸಮುದ್ರದಲ್ಲಿ ವಾಸವಾಗಲು ಮುಂದಾಗುವಂಥದ್ದು. ಲಕ್ಷ್ಮೀ ಸಮುದ್ರದಲ್ಲಿ ಪ್ರಕಟಗೊಳ್ತಾ ಇದ್ದಂತೆ ರಾಕ್ಷಸರು ಮತ್ತು ದೇವತೆಗಳ ನಡುವೆ ಸಮುದ್ರ ಮಂಥನ ಪ್ರಾರಂಭವಾಗುತ್ತೆ. ಈ ಸಮುದ್ರ ಮಂಥನದಲ್ಲಿ ತಾಯಿ ಲಕ್ಷ್ಮಿ ಪ್ರಕಟಗೊಳ್ಳುವಂಥದ್ದು. ಬಳಿಕ ಈಕೆನ ಭಗವಾನ್ ವಿಷ್ಣು ತನ್ನ ಪತ್ನಿಯಾಗಿ ಸ್ವೀಕರಿಸುವಂಥದ್ದು. ಲಕ್ಷ್ಮೀದೇವಿಯ ಪೂಜೆಯ ಪ್ರಯೋಜನಗಳು ಏನು ಅಂದರೆ, ಲಕ್ಷ್ಮೀದೇವಿನ ಪೂಜಿಸುವುದರಿಂದ ವ್ಯಕ್ತಿಯ ಹಣಕ್ಕೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆಯುವಂಥದ್ದು. ಈಕೆ ಆಶೀರ್ವಾದದಿಂದ ಧನಾಗಮನವಾಗುವುದು, ವ್ಯಕ್ತಿಯಲ್ಲಿ ಸಂಪತ್ತು ವೃದ್ಧಿಯಾಗುವುದು, ಬಡತನದಿಂದ ಮುಕ್ತಿ ಸಿಗುವುದು, ಸಂತಾನ ಲಕ್ಷ್ಮಿ ಆರಾಧನೆಯಿಂದ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುವಂಥದ್ದು. ಸುಖ ಸಮೃದ್ಧಿ ಸಂತೋಷ ಶಾಂತಿಯುತ ಜೀವನಕ್ಕಾಗಿ ಲಕ್ಷ್ಮೀದೇವಿನ ಪೂಜಿಸಿದರೆ ತುಂಬಾ ಒಳ್ಳೆಯದು. ಲಕ್ಷ್ಮೀದೇವಿ ಭೂಮಿಯಲ್ಲಿ ಕಾಣಿಸಿಕೊಳ್ಳಲು ಲಕ್ಷಣಗಳೇ ಕಾರಣವಾಗಿರುತ್ತೆ. ಒಂದೊಂದು ಪುರಾಣಗಳು ಲಕ್ಷ್ಮೀದೇವಿಯ ಜನ್ಮಕಥೆಯನ್ನು ವಿವಿಧ ರೀತಿಯಲ್ಲಿ ವಿವರಿಸುತ್ತದೆಯೋ ಅಥವಾ ಈ ಕಥೆಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಪುರಾವೆ ಇಲ್ಲದಿದ್ದರೂ ಕೂಡ ವಿಷ್ಣು ಪುರಾಣದ ಪ್ರಕಾರ ಈ ಥರ ಇದೆ. ಅಂದರೆ ಭೃಗು ಮತ್ತು ಖ್ಯಾತಿಯ ಮಕ್ಕಳಾಗಿರ್ತಾರೆ ಲಕ್ಷ್ಮೀದೇವಿ ಅಂತ. ಧನ್ಯವಾದಗಳು.